ಕೊಪ್ಪಳ ನಗರದ ಪ್ರವಾಸಿ ಮಂದಿರದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಕೊಪ್ಪಳ ಜಿಲ್ಲಾ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಣೆ ಅವರ ಆದೇಶದ ಮೇರೆಗೆ ಜಿಲ್ಲಾ ಮಟ್ಟದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸೇನೆಯ ನೂತನ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ ರಮೇಶ್ ಮೈನಳ್ಳಿ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಅವರನ್ನು ಅಧಿಕೃತವಾಗಿ ಪದಗ್ರಹಣ ಮಾಡಿಸಿ ಸನ್ಮಾನಿಸಲಾಯಿತು. ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ರೈತ ಘಟಕದ ಜಿಲ್ಲಾ ಅಧ್ಯಕ್ಷ ಹನುಮಂತ್ ಕೋಲ್ಕಾರ್, ಪ್ರಚಾರ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬೆಳ್ಳಪ್ಪ ಬೇವಿನಹಳ್ಳಿ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿ ನೂತನ ಸದಸ್ಯರನ್ನ ಆಯ್ಕೆ ಮಾಡಿದ್ರು. ಆಯ್ಕೆಯಾದ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ನೂತನ ಜಿಲ್ಲಾ ಅಧ್ಯಕ್ಷ ರಮೇಶ್ ಮೈನಳ್ಳಿ ಮಾತನಾಡಿ, ಕೊಪ್ಪಳ ಜಿಲ್ಲೆ ಎದುರಿಸ್ತಾ ಇರುವಂತಹ ಹಲವು ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸೋಕೆ ನೂತನ ಪದಾಧಿಕಾರಿಗಳು ಸಜ್ಜಾಗಬೇಕು ಅಂತ ಕರೆ ನೀಡಿದ್ರು. ಕನ್ನಡ ನೆಲ, ಜಲ ಮತ್ತು ಭಾಷೆಗೆ ಆಗ್ತಾ ಇರುವಂತಹ ಅನ್ಯಾಯ ಹಾಗೂ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತೋಕೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸೇನೆಗೆ ಸೇರಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಕೊಪ್ಪಳದ ಬಲ್ದೋಟ ಕಂಪನಿಯ ವಿಸ್ತರಣೆ, ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯ ಅವ್ಯವಸ್ಥೆ ಹಾಗೂ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೋರಾಟ ಮಾಡಿ ಹಾಗೂ ಮತ್ತು ಏನು ಸಂಘಟನೆ ನಾವು ಮತ್ತು ಏನು ಅಕ್ರಮವಾಗಿ ಏನು ನಡೀತಿದೆ ಅದರ ಧ್ವನಿ ಎತ್ತಬೇಕು. ಮತ್ತು ಈ ನಮ್ಮ ಕೊಪ್ಪಳದಲ್ಲಿ ಸುಮಾರು ವರ್ಷಗಳಿಂದ ಕಾರ್ಖಾನೆಗಳು ರಗ್ಗಡು ಬಂದ್ಬಿಟ್ಟವು. ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು. ಅಲ್ಲಮಪ್ರಭು ಬೆಳಗೂರು ಸರ್ ಅವರು 46ನೇ ದಿನ ಇವತ್ತಿಗೆ ಅಂಥ ಹೋರಾಟಕ್ಕೆಲ್ಲ ನಾವು ಬೆಂಬಲ ಕೊಡಬೇಕು. ಇದೇ ಸಂಘಟನೆ, ಎಲ್ಲ ಸಂಘಟನೆಯ ಉದ್ದೇಶನೇ ಇವು. ಹಾಗಾಗಿ ನಾನು ಹೊಸಬಾಗಿರೋದ್ರಿಂದ ಸೇನೆಯ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇವತ್ತೇನು ನಾವು ಕೂಡ ಅವರ ಒಂದು ಆದೇಶದ ಮೇರೆಗೆ ಕಾನೂನು ಚೌಕಟ್ಟಿನಲ್ಲಿ ನಾವೇನೇ ಮಾಡಿದ್ರು ಕೂಡ ಒಂದು ಕಾನೂನು ಚೌಕಟ್ಟು ಅಂತ ಇರುತ್ತೆ. ಸಂವಿಧಾನಬದ್ಧವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಹಾದಿಯನ್ನು ನಾವು ಕೂಡ ಪಾಲಿಸ್ಕೊಂಡ್ಬಿಟ್ಟು ಯಾವುದೇ ಅನ್ಯಾಯ, ದೌರ್ಜನ್ಯ, ಭ್ರಷ್ಟಾಚಾರ ಏನೇ ಆಗಿರಲಿ ಅವುಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ನೋಡ್ರಿ, ಈಗಿನ ಯುವಕರು ಇಂಥ ಸಂಘಟನೆಗಳಿಗೆ ಬರಬೇಕು. ಯಾಕೆ ಬರಬೇಕಪ್ಪ ಅಂತಂದರೆ, ಕೆಲವೊಂದು ಅನ್ಯಾಯನ ಪ್ರತಿಭಟಿಸ್ತಕ್ಕಂಥ, ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೆಲವೊಬ್ಬರು ಹೇಳ್ತಿರ್ತಾರೆ, ಯಾರೋ ನಮ್ಮ ಸ್ನೇಹಿತರು ಯಾರೋ ಹೇಳ್ತಿದ್ರು, ಇಲ್ಲ ಎಲ್ಲ ಅಧಿಕಾರ ಇದ್ದವ್ರಿಗೆ ಆದರೆ ಚೆನ್ನಾಗಿ, ಅಧಿಕಾರ ಇಲ್ಲದವ್ರಿಗೆ ಜನಸಾಮಾನ್ಯರು ಅವನ್ನ ಪ್ರತಿಭಟಿಸೋಕ್ಕಾಗಲ್ಲ ಅಂತ. ಮಾಡ್ಬೋದು. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲ ಐತಿ. ನಾವೆಲ್ಲರೂ ಸೇರಿ ಒಗ್ಗಟ್ಟಾದರೆ ಈ ಅಧಿಕಾರ ಇದ್ದವರಾಗಲಿ ಇರದೇ ಇರೋರಾಗಲಿ ಅವರು ಒಂದು ಅನ್ಯಾಯ ಮಾಡಲಿ ಅಥವಾ ದೌರ್ಜನ್ಯವನ್ನೇ ಮಾಡಲಿ, ಏನೇ ಮಾಡಲಿ ಕೂಡ ನಾವು ಪ್ರತಿಭಟಿಸಬೇಕು. ಒಂದು ಕೈಯಿಂದ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೈ ಇನ್ನೊಂದು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತಾ ಅಂತಕ್ಕಂಥ ತಮಗೆಲ್ಲ ಗೊತ್ತಿರೋ ವಿಷಯ. ಹಂಗಾಗಿ ಯಾರು ಈ ಕನ್ನಡಪರ ಸಂಘಟನೆಗಳಿಗೆ ಯಾವುದೇ ಪಕ್ಷ, ಇದಕ್ಕೇನು ಯಾವುದೇ ಪಕ್ಷ ಭೇದ ಭಾವ, ಜಾತಿ ತಾರತಮ್ಯ ಅಂತಕ್ಕಂಥದ್ದು ಸಂಘಟನೆಗಳಿಗೆ, ಕನ್ನಡ ಪರ ಯಾವುದೇ ಸಂಘಟನೆಗಳಿಗಿಲ್ಲ. ನಮಗೆಲ್ಲ ಗೊತ್ತಿರೋ ವಿಷಯ. ಯಾವ ಜಾತಿ ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.